ಮಳೆ ಹನಿ ನಿಲ್ಲಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅದು ಮರದಲ್ಲಿ ಸಿಕ್ಕಾಕೊಂಡಿರುತ್ತೆ, ಅದು ಹನಿ ಬೀಳ್ತಾ ಇರುತ್ತೆ. ಈಗ ಅದೇ ರೀತಿಯಾಗಿ ಕುರ್ಚಿಯ ವಿಚಾರದಲ್ಲಿ ಮಾತ್ರ ಕಿತ್ತಾಟಗಳು ನಿಲ್ತಾ ಇಲ್ಲ. ಸಂಕ್ರಾಂತಿಗೆ ಸಂಕ್ರಾಂತಿ ಆಗುತ್ತೆ ಅನ್ನುವಂತ ನಿರೀಕ್ಷೆಗಳಲ್ಲಿ ಇದ್ದಾರೆ ಎಲ್ಲರೂ ಕೂಡ. ಹಾಗಿದ್ದಾಗ ಇದಕ್ಕೆ ಮತ್ತೊಂದಿಷ್ಟು ಪುಷ್ಟಿ ಕೊಟ್ಟಿದ್ದೇನು, ಅದೇ ರಾಹುಲ್ ಗಾಂಧಿ ಅವರ ಭೇಟಿ. ಅದಕ್ಕೊಂದು ಕ್ಲಾರಿಟಿ ಏನಾದ್ರೂ ಇದೆಯಾ ಅಂತಂದ್ರೆ ಸಂಕ್ರಾಂತಿ ಬಳಿಕ ಅಂತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಕೂಡ ಏನಾದ್ರೂ ಇದೆಯಾ ಸಂಕ್ರಾಂತಿ? ನೋಡಿ, ಪವರ್ ಶೇರಿಂಗ್ ಕಿತ್ತಾಟಕ್ಕಿಲ್ಲ ಸದ್ಯಕ್ಕೆ ಕ್ಲಾರಿಟಿ. ಜನವರಿ ಅಂತ್ಯಕ್ಕೆ ಹೈಕಮಾಂಡ್ ಬುಲಾವ್ ಸಾಧ್ಯತೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕದನ ಇನ್ನೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿಲ್ಲ. ರಾಜ್ಯದಲ್ಲಿ ಸಂಕ್ರಾಂತಿ ಹೊತ್ತಿಗೆ ಸಂಕ್ರಾಂತಿ ಆಗುತ್ತೆ ಅನ್ನೋ ಆಕಾಂಕ್ಷೆಗಳ ನಿರೀಕ್ಷೆ ಹುಸಿಯಾಗಿದೆ. ಸಂಕ್ರಾಂತಿ ನಂತರದ ಕ್ರಾಂತಿ ಲೆಕ್ಕಾಚಾರಕ್ಕೆ ಬ್ರೇಕ್ ಬಿದ್ದಿದೆ. ಇನ್ನೇನು ಜನವರಿ ಅಂತ್ಯಕ್ಕೆ ದೆಹಲಿ ಯಾತ್ರೆ ಬಗ್ಗೆ ಕ್ಲಾರಿಟಿ ಸಿಗಬೇಕಿದೆ. ಪವರ್ ಶೇರಿಂಗ್ ವಿಚಾರದಲ್ಲಿ ರಾಜ್ಯ ನಾಯಕರು ಆತುರದಲ್ಲಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಮಾತ್ರ ತಾಳಿದವನು ಬಾಳಿಯಾನು ಅಂತಿದೆ. ತಾಳ್ಮೆಯ ಮಂತ್ರ ಜಪಿಸ್ತಿದೆ. ನಿನ್ನೆ ಮೈಸೂರು ಏರ್ಪೋರ್ಟ್ನ ರನ್ವೇಯಲ್ಲಿ ಸಿಎಂ ಹಾಗೂ ಡಿಸಿಎಂ ಜೊತೆ ಹೈಕಮಾಂಡ್ ಮಾತುಕತೆ ನಡೆಸಿದ್ರು. ಯಾವುದೇ ಭರವಸೆ ನೀಡಿಲ್ಲ. ಸಂಕ್ರಾಂತಿಗೆ ಹೈಕಮಾಂಡ್ ಸಿಹಿ ಸುದ್ದಿ ನೀಡೋ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ. ಜನವರಿ ಅಂತ್ಯಕ್ಕೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರನ್ನು ಹೈಕಮಾಂಡ್ ದಿಲ್ಲಿಗೆ ಕರೆಸಿಕೊಳ್ತಿದ್ದು ಒಂದು ತೀರ್ಮಾನ ಕೈಗೊಳ್ಳೋ ಸಾಧ್ಯತೆಗಳಿವೆ. ಹೀಗಾಗಿ ಪವರ್ ಶೇರಿಂಗ್ ಜಟಾಪಟಿ ಕೋಲ್ಡ್ ಸ್ಟೋರೇಜ್ ಸೇರೋ ಸಾಧ್ಯತೆಯೇ ಹೆಚ್ಚಾಗಿದೆ. ನಿನ್ನೆ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಅಷ್ಟೇ. ಆದ್ರೆ ಸಿಎ ಸಿಕ್ಬಿಡುತ್ತಾ ಅಂತ ಎಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿಲ್ಲ. ಆದ್ರೆ ಡೆಲ್ಲಿಗೆ ಬನ್ನಿ, ಕರೆದು ಮಾತನಾಡ್ತೀವಿ ನಿಮ್ಮೆಲ್ಲರನ್ನು ಕೂಡ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಸಂಕ್ರಾಂತಿ ನಂತರವೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇದು ಈ ತಿಂಗಳ ಅಂತ್ಯ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಒಂದು ರೀತಿಯಲ್ಲಿ ಯಾವುದೇ ಸಮಸ್ಯೆ ಬಾರದಂಗೆ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಸೂತ್ರವನ್ನು ರಚನೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇನ್ನೊಂದು 15-20 ದಿನಗಳ ಕಾಲ ಡಿಕೆ ಶಿವಕುಮಾರ್ ಕಾಯಲೇಬೇಕಾಗುತ್ತೆ. ಆದರೆ ನಿನ್ನೆ ಮಾತ್ರ ರಾಹುಲ್ ಗಾಂಧಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಕೆಲ ಭರವಸೆಯನ್ನ ಬಿತ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಭರವಸೆ ಎಲ್ಲ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಫಲವಾಗಿ ಕನ್ವರ್ಟ್ ಆಗುತ್ತಾ ಅಥವಾ ಮುಂದೆ ಏನಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ರೆಸ್ಪಾನ್ಸ್ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಮೂತ್ ಆಗಿ ಒಂದು ರೀತಿಯಲ್ಲಿ ಎಕ್ಸಿಟ್ ಒಪ್ಕೊಳ್ತಾರ ಅಥವಾ ಇಲ್ವೋ ಅನ್ನೋ ಆಧಾರದ ಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಏನ್ ಸಿಗುತ್ತೆ ಸಿಗಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಬಜೆಟ್ ಮಂಡನೆಗೆ ಅನುಮತಿ ಕೇಳಿದ ಸಿಎಂ. ಪವರ್ ಶೇರಿಂಗ್ ಕ್ಲಾರಿಟಿಗೆ ಡಿಕೆಶಿ ಬಿಗಿಪಟ್ಟು. ಅವಸರದ ನಿರ್ಧಾರ ಇಲ್ಲವೆಂದ್ರ ರಾಹುಲ್. ಮೈಸೂರು ಏರ್ಪೋರ್ಟ್ ನಲ್ಲಿ 3 ನಿಮಿಷ ರಾಹುಲ್ ಗಾಂಧಿ 3 ಮೀಟಿಂಗ್ ನಡೆಸಿದ್ರು. 1 ನಿಮಿಷ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಪ್ರತ್ಯೇಕ ಚರ್ಚಿಸಿದ್ರು. 1 ನಿಮಿಷ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಪರೇಟ್ ಆಗಿ ಮಾತುಕತೆ ನಡೆಸಿದ್ರು. 1 ನಿಮಿಷ ಇಬ್ಬರ ಜೊತೆಗೂ ಮಾತನಾಡಿ ಮೀಟಿಂಗ್ ಮುಗಿಸಿದ್ರು. ಇನ್ನು ಮೂವರ ಮಾತುಕತೆ ವೇಳೆ ಏನೆಲ್ಲ ಚರ್ಚೆ ಆಯ್ತು, ಸಿಎಂ ಡಿಸಿಎಂ ವಾದವೇನು ಅಂತ ನೋಡೋಣ. ಸಿದ್ದರಾಮಯ್ಯ ವಾದ ಏನು? ಮಾರ್ಚ್ನಲ್ಲಿ ಬಜೆಟ್ ಮಂಡಿಸುತ್ತೇನೆ, ಅನುಮತಿ ಕೊಡಿ. ಗೊಂದಲ ಬೇಡ, ಬಜೆಟ್ ಬಳಿಕ ತೀರ್ಮಾನ ಮಾಡಿ. ಜಿಬಿಎ ಸ್ಥಳೀಯ ಸಂಸ್ಥೆ ಚುನಾವಣೆಯತ್ತ ಗಮನ ಹರಿಸಬೇಕು. ಹೈಕಮಾಂಡ್ ಏನೇ ತೀರ್ಮಾನಿಸಿದ್ರು ನಾನು ಬದ್ಧ. ಡಿಸಿಎಂ ವಾದ ಏನು? ನಾಯಕತ್ವ ಹಂಚಿಕೆ ಸೂತ್ರದ ಬಗ್ಗೆ ತೀರ್ಮಾನಿಸಿ. ಬಜೆಟ್ ಬಳಿಕವಾದ್ರೂ ನನಗೆ ಅಧಿಕಾರ ಕೊಡಿಸಿ. ನೀವು ಹೇಳಿದಂತೆ ಕೇಳಿದ್ದೇನೆ, ನನಗೂ ಅವಕಾಶ ಕೊಡಿ. ಈಗ ಒಪ್ಪಂದ ಆಗಲಿ. 3 ತಿಂಗಳ ಬಳಿಕ ಸಿಎಂ ಹುದ್ದೆ ಕೊಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ನತ್ತ ಗಮನ ಕೇಂದ್ರೀಕರಿಸಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ಬಗ್ಗೆ ತಮ್ಮ ನಿರ್ಧಾರ ಪ್ರಕಟಿಸಬೇಕು ಅನ್ನೋ ಒತ್ತಡ ಹೇರಿದ್ದಾರೆ. ಇಬ್ಬರ ಮಾತನ್ನು ಆಲಿಸಿರೋ ರಾಹುಲ್ ಗಾಂಧಿ ಸಂದೇಶ ರವಾನಿಸಿದ್ದಾರೆ. ಯಾವ ಸಂದೇಶನೂ ಇಲ್ಲ. ಭೇಟಿ ಮಾಡಿದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದನ್ನೆಲ್ಲ ತಿಳಿಸಿದೀವಿ. ಈ ರಾಜ್ಯದಲ್ಲಿ ಆಗ್ತಾ ಇರೋಂತ ಬಿಜೆಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದೀವಿ. ನಾನು ಮೊದಲೇ ಇದರ ಹೊಸೇನಲ್ಲ ರೀ, ಮೊನ್ನೆ ಇದಕ್ಕೆ ಹೋಗಿದ್ದೆ, ನಮ್ಮ ಒಕ್ಕಲದ ಬಿಸ್ನೆಸ್ ಮೆನ್ ಇದಕ್ಕೆ ಹೋಗಿದ್ದೆ. ಅವ್ರಿಗೆ ಹೇಳ್ದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ. ಅದನ್ನು ಟ್ವೀಟ್ ಮಾಡಿದೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತಾ. ರಾಹುಲ್ ಗಾಂಧಿ ಸಂದೇಶವೇನು? ಇಬ್ಬರು ಪಕ್ಷಕ್ಕಾಗಿ ದುಡಿದಿದ್ದೀರಾ. ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ. ಯಾವುದೇ ಗೊಂದಲ ಆಗದಂತೆ ನಿರ್ಧಾರ ಕೈಗೊಳ್ಳಲಾಗುವುದು. ಈ ತಿಂಗಳ ಅಂತ್ಯಕ್ಕೆ ಇಬ್ಬರನ್ನು ದೆಹಲಿಗೆ ಕರೆಸಿಕೊಳ್ಳುವುದು. ಇಬ್ಬರ ವಿಚಾರದಲ್ಲಿ ಅವಸರದ ನಿರ್ಧಾರ ಮಾಡಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಪವರ್ ಶೇರಿಂಗ್ ಗೊಂದಲವನ್ನ ಸರಿಪಡಿಸುವಂತೆ ಸಿಎಂ ಡಿಸಿಎಂ ಇಬ್ರು ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನುವಂಥದ್ದು. ಆದ್ರೆ
ಇದೆಲ್ಲದರ ಬಗ್ಗೆಯೂ ಕೂಡ ಗಮನದಲ್ಲಿ ಇದೆ. ಇಬ್ರು ಕೂಡ ದೆಹಲಿಗೆ ಬನ್ನಿ ಯಾವಾಗ ಅನ್ನುವಂತ ತಿಳಿಸ್ತೀವಿ ಅನ್ನುವಂಥದ್ದು. ಅಂದ್ರೆ ಮುಂದೆ ದೆಹಲಿಯಲ್ಲಿ ಕೂತು ಮಾತನಾಡೋಣ ಅನ್ನುವಂತ ಸಂದೇಶವನ್ನ ರಾಹುಲ್ ಗಾಂಧಿ ಅವರು ಸಿಎಂ ಡಿಸಿಎಂ ಇಬ್ಬರಿಗೂ ಕೊಟ್ಟಿರೋ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ರಾಹುಲ್ ಭೇಟಿ ಬಳಿಕ ಡಿಕೆ ಬ್ರದರ್ಸ್ ಟ್ವೀಟ್. ಸಿಹಿ ಸುದ್ದಿ ಸಿಗೋ ವಿಶ್ವಾಸದಲ್ಲಿ ಸಹೋದರರು. ರಾಹುಲ್ ಗಾಂಧಿ ಭೇಟಿ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಪಾಸಿಟಿವಿಟಿ ರೇಟ್ ಹೆಚ್ಚಾದಂತೆ ಕಾಣ್ತಿದೆ. ಇನ್ಸ್ಟಾಗ್ರಾಂನಲ್ಲಿ ಡಿಕೆಶಿ ಮಾಡಿದ ಪೋಸ್ಟ್ ಇದಕ್ಕೆ ಪುಷ್ಟಿ ನೀಡುತ್ತಿದೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಡಿಸಿಎಂ ಡಿಕೆಶಿ ಪೋಸ್ಟ್ ಮಾಡಿದ್ದಾರೆ. ಇನ್ನೊಂದೆಡೆ ಪ್ರಾರ್ಥನೆ ಮತ್ತು ಪ್ರಯತ್ನದಿಂದ ಯಶಸ್ಸು ಸಿಗೋ ಬಗ್ಗೆ ಡಿಕೆ ಸುರೇಶ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ನಂತರ ಡಿಕೆ ಶಿವಕುಮಾರ್ ಅವರ ಸಕಾರಾತ್ಮಕತೆ ಹಾಗೂ ನಿರೀಕ್ಷೆ ಎರಡೂ ಕೂಡ ಹೆಚ್ಚಾಗಿದೆ. ಇವತ್ತು ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಇಬ್ರು ಕೂಡ ಎಕ್ಸ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಪೋಸ್ಟ್ ಮಾಡಿರುವಂತದ್ದು ಇದು ಸೂಚಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನೋ ಅರ್ಥದಲ್ಲಿ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಡಿಕೆ ಸುರೇಶ್ ಅವರು ಸತತ ಪ್ರಯತ್ನದಿಂದಲೇ ಯಶಸ್ಸು ಲಭಿಸುತ್ತೆ ಅನ್ನುವಂಥದ್ದನ್ನ ಪೋಸ್ಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಇವರ ನಿರೀಕ್ಷೆ ಏನಿದೆ ಅದು ಜಾಸ್ತಿ ಆಗ್ತಿದೆ. ಮುಂದೆ ಕುತೂಹಲ ಕೂಡ ಹೆಚ್ಚಳ ಮಾಡ್ತಾ ಇದೆ. ಸಂಕ್ರಾಂತಿ ನಂತರ ಎಲ್ಲವೂ ಬಗೆಹರಿಯುತ್ತಾ? ಸಿಹಿ ಸುದ್ದಿ ವಿಶ್ವಾಸದಲ್ಲಿ ಡಿಸಿಎಂ ಡಿಕೆ ಬಣ. ಇನ್ನು ರಾಹುಲ್ ಗಾಂಧಿ ಜೊತೆ ಡಿಸಿಎಂ ಡಿಕೆಶಿ ಮಾತುಕತೆ ಬಳಿಕ ಫುಲ್ ಉತ್ಸಾಹದಲ್ಲಿದ್ದಾರೆ. ಸಂಕ್ರಾಂತಿ ನಂತರ ಸಿಹಿ ಸುದ್ದಿ ಸಿಗೋ ವಿಶ್ವಾಸದಲ್ಲಿ ಡಿಕೆಶಿ ಬಣವಿದೆ. ಮತ್ತೊಂದೆಡೆ ಸಿಎಂ ಬಣವು ಎಲ್ಲಾ ಗೊಂದಲಗಳು ಬಗೆಹರಿಯೋ ಬಗ್ಗೆ ವಿಶ್ವಾಸದಲ್ಲಿದೆ. ಅಲ್ಲ, ಅವ್ರೇನ್ ಮಾತಾಡಿದ್ದಾರೆ ಅಂತೇಳಿ ನಾವು ಹೆಂಗ್ ತಿಳ್ಕೊಳ್ಳೋದು? ಅವ್ರು ಹೇಳಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ನಮ್ಗೇನು ಹೇಳಿಲ್ಲ. ನಾವು ಅಲ್ಲೇ ಚರ್ಚೆ ಏನು ಮಾಡ್ದಂಗೆ ಕಾಣಲಿಲ್ಲಪ್ಪ. ಅಲ್ಲೇನೋ ಉಭಯ ಕುಶಲೋಪರಿ ಸಂಪದ, ಅಲ್ಲೇನು ಅಷ್ಟು ಬಿಟ್ರೆ ನನಗೆ ನಾವು ಕ್ಯಾಮರಾದಲ್ಲಿ ನೀವು ತೋರಿಸಿದ್ರಲ್ಲ ಅಷ್ಟನ್ನೇ ನೋಡಿರೋದು. ನಾವು ಸಾಕಷ್ಟು ಚರ್ಚೆ ಆಗ್ತಾ ಇಲ್ಲ. ನಡುವೆ ಬಾಂಧವ್ಯ ಇಲ್ಲ, ಒಂದು ಒಗ್ಗಟ್ಟಿಲ್ಲ ಅನ್ನೋ ಥರದಲ್ಲಿ ಬಿಂಬಿತ ಆಗ್ತಾ ಇದೆ. ಪ್ರತ್ಯೇಕವಾಗಿ ಇವರೇ ಕರ್ಕೊಂಡೋಗಿ ಮಾತನಾಡಿಸುವಂಥದ್ದು. ಅದ್ರ ಬಗ್ಗೆ ನಾನೇನು ಹೇಳಕ್ ಬರೋದಿಲ್ಲ. ನೋ ಕಾಮೆಂಟ್. ಪ್ರೋಗ್ರಾಮ್ ಇತ್ತು, ಬಂದಿದ್ದಾರೆ. ನಮ್ಮ ರಾಜ್ಯಕ್ಕೆ ಬಂದಾಗ ಸಹಜವಾಗಿ CM DCM ಮಾತಾಡ್ತಿದ್ದಾರೆ ಅಷ್ಟೇ. ಇನ್ನೇನು ಫಾರ್ಮಾಲಿಟೀಸ್ ಅಷ್ಟೇ, ಇನ್ನೇನು ಬೇರೆ ಏನಿದೆ. ಮುಖ್ಯವಾದ ವಿಚಾರ ಆಗಿದ್ರೆ ಒಳಗಡೆ ಏರ್ಪೋರ್ಟಲ್ಲಿ ಹಾಲ್ ಇರುತ್ತೆ ಅಲ್ವಾ, ಅಲ್ಲೇ ಕೂತ್ಕೊಂಡು ವೇಟಿಂಗ್ ಹಾಲ್ ಇರುತ್ತಲ್ಲ, ಅಲ್ಲಿ ಕೂತ್ಕೊಂಡು ಮಾತಾಡೋದು. ನಿಂತ್ಕೊಂಡೇ ಮಾತಾಡಿದ್ರೆ ಜಸ್ಟ್ ಕ್ಯಾಶುಯಲ್ ಅಂತ ನಾವು ಅರ್ಥ ಮಾಡ್ತೀವಿ. ನಿನ್ನೆ ಏನು ಮಾತುಕತೆ ಇಲ್ಲ, ಡೆಲ್ಲಿಗೆ ಬನ್ನಿ ಮಾತಾಡೋಣ ಅಂತಂದಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ಮೀಟ್ ಮಾಡ್ಬೇಕು ಅಂತ DK ಅವ್ರು ಕೇಳಿದಾಗ ಆಯ್ತು, ಯು ಪ್ಲೀಸ್ ಕಮ್ ಟು ಡೆಲ್ಲಿ ಎಂದು ಸಿದ್ದರಾಮಯ್ಯ ಅವರು ಕೂಡ ಸಪ್ರೇಟ್ ಆಗಿ ಮಾತಾಡಿ, ಸಿದ್ದರಾಮಯ್ಯ ಪ್ಲೀಸ್ ಕಮ್ ಟು ಡೆಲ್ಲಿ, ವಿಲ್ ಸಿಟ್ ಅಂಡ್ ಡಿಸ್ಕಸ್. ಯಾವಾಗ ಡೆಲ್ಲಿಗೆ ಹೋಗ್ಬೋದು ಸರ್? ಯಾವಾಗ ಅಂದ್ರೆ ಅವ್ರು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ. ಸಂಕ್ರಾಂತಿ ಕಳೆದ ಮೇಲೆ ಮೋಸ್ಟ್ಲಿ ಡೇಟ್ ಫಿಕ್ಸ್ ಆಗ್ಬೋದು. ಅವಾಗ ಇಬ್ರು ಹೋಗಿ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಬರ್ತಾರೆ. ಭೇಟಿ ಮಾಡಿದರೆ ಕರ್ನಾಟಕ ರಾಜ್ಯದ ಬಗ್ಗೆ ಯಾವ ರೀತಿ ಅಭಿವೃದ್ಧಿಗಳನ್ನ ಮುಂದೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾರೆ. ಪಕ್ಷದ ಸಂಘಟನೆ ಬಗ್ಗೆ ಮಾತಾಡಿರ್ತಾರೆ ಅಂತ ಅನ್ಕೊಂಡಿರ್ತೀವಿ. ಹಾಗೆ ಅವ್ರವ್ರದ್ದು ನಡೆಯುವಂಥ ಮಾತುಗಳು ಅದನ್ನ ಸಾಹೇಬ್ರನ್ನೇ ಕೇಳಬೇಕು. ಸಿಹಿ ಸುದ್ದಿ ಅಂತೂ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಪ್ರತಿ ಸಂಕ್ರಾಂತಿಲಿ ಒಳ್ಳೆಯ ಸುದ್ದಿಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಹಿ ಸುದ್ದಿ ಬರುತ್ತೆ ಅಂತ ಅನ್ಕೋತೀನಿ. ಕಾಂಗ್ರೆಸ್ ಪಕ್ಷಕ್ಕೆ, ಕಾರ್ಯಕರ್ತರುಗಳಿಗೆ, ಶಾಸಕರಿಗೆ, ಸರ್ಕಾರಕ್ಕೆ ಎಲ್ಲದಕ್ಕೂ ಒಳ್ಳೆ ಸುದ್ದಿ ಬರುತ್ತೆ. ಒಟ್ನಲ್ಲಿ ಕಾಂಗ್ರೆಸ್ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ತಿಂಗಳಾಂತ್ಯಕ್ಕೆ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದು ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.